ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಜಗತ್ತು ಊಹಿಸದಂತಹ ಘಟನೆಯೊಂದು ದಕ್ಷಿಣ ಅಮೆರಿಕದಲ್ಲಿ ನಡೆದು ಹೋಗಿದೆ. ನಾನು ಯುದ್ಧವನ್ನ ನಿಲ್ಲಿಸ್ತೀನಿ, ನನಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಬೇಕು ಅಂತ ಹೇಳ್ತಾ ಇದ್ದಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏಕಾಏಕಿ ರಣಕಹಳೆ ಊದಿದ್ದಾರೆ. ರಾತ್ರೋರಾತ್ರಿ ಒಂದು ದೇಶದ ಅಧ್ಯಕ್ಷನನ್ನೇ ಬೆಡ್ರೂಮ್ ನಿಂದ ಎತ್ತಾಕೊಂಡು ಹೋಗುವಂತಹ ಧೈರ್ಯ ಅಮೆರಿಕಕ್ಕೆ ಮಾತ್ರ ಇದೆಯಾ ಎಂಬ ಪ್ರಶ್ನೆ ಈಗ ಜಗತ್ತಿನಾದ್ಯಂತ ಕೇಳಿ ಬರ್ತಾ ಇದೆ. ವೆನಿಜುವೆಲಾ ತೈಲ ಸಂಪತ್ತಿನಿಂದ ಕಂಗೊಳಿಸ್ತಾ ಇದ್ದಂತಹ ದೇಶ, ಆದ್ರೆ ಇಂದು ಅಲ್ಲಿ ಹೊಗೆಯಾಡ್ತಾ ಇದೆ. ಮಡುರೋ ಮತ್ತು ಆತನ ಪತ್ನಿ ಸಿಲಿಯಾ ಈಗ ಅಮೆರಿಕದ ಕೈಯಲ್ಲಿ ಸರಿಯಾಳಾಗಿದ್ದಾರೆ. ಆದ್ರೆ ಕೇವಲ ವೆನಿಜುವೆಲಾ ಮಾತ್ರವಲ್ಲ, ಟ್ರಂಪ್ ಕಣ್ಣು ಈಗ ಮೆಕ್ಸಿಕೋ, ಕೊಲಂಬಿಯಾ ಮತ್ತು ಕ್ಯೂಬಾದ ಮೇಲೂ ಕೂಡ ಬಿದ್ದಿದೆ. ಅಷ್ಟಕ್ಕೂ ಆ ರಾತ್ರಿ ನಡೆದಿದ್ದೇನು? ನಡುರಾತ್ರಿ 2:15 ಆಕಾಶದಿಂದ ಸುರಿದಂತಹ ಬೆಂಕಿಯ ಮಳೆ ಎಂತಹದ್ದು? ಟ್ರಂಪ್ ಹೇಳ್ತಾ ಇರುವಂತಹ ಮಾದಕ ಭಯೋತ್ಪಾದನೆ ನಿಜಕ್ಕೂ ಕೂಡ ಅಷ್ಟು ದೊಡ್ಡ ಸಮಸ್ಯೆನಾ? ಅಥವಾ ವೆನಿಜುವೆಲಾ ತೈಲ ಸಂಪತ್ತಿನ ಮೇಲೆ ಕಣ್ಣಿಟ್ಟು ನಡೆಸ್ತಾ ಇರುವಂತಹ ಹಗಲು ದರೋಡೆನಾ? ಹಾಗಾದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಜಗತ್ತಿನ ನಾನಾ ದೇಶಗಳ ಮೇಲೆ, ಅದರಲ್ಲೂ ಕೂಡ ಮುಖ್ಯವಾಗಿ ಸಣ್ಣ ಸಣ್ಣ ದೇಶಗಳನ್ನು ವಶಪಡಿಸಿಕೊಳ್ಳುವುದಕ್ಕೆ ಮುಂದಾಗಿದ್ದಾನ? ಹಾಗಾದ್ರೆ ಮತ್ತೊಬ್ಬ ಹಿಟ್ಲರ್ ಆಗ್ತಾ ಇದ್ದಾನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್? ಹಾಗಾದ್ರೆ ಮುಂದೊಂದು ದಿನ ಭಾರತದ ಮೇಲೂ ಕೂಡ ಅಮೆರಿಕ ಅಧ್ಯಕ್ಷ ಈ ಡೊನಾಲ್ಡ್ ಟ್ರಂಪ್ ಯುದ್ಧವನ್ನ ಸಾರ್ತಾನ? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೇನ್ ಅನ್ಸುತ್ತೆ? ಭಾರತ ಹಾಗೂ ಇತರ ದೇಶಗಳು ಸೇರಿ ಅಮೆರಿಕ ಅಧ್ಯಕ್ಷನ ಮುಂಡಾಟಕ್ಕೆ ಕತ್ರಿ ಹಾಕ್ಬೇಕಾ? ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಅದು ಸಮಯ ತಡರಾತ್ರಿ 2:15. ವೆನಿಜುವೆಲಾ ರಾಜಧಾನಿ ಕಾರಕಸ್ ಗಾಢ ನಿದ್ರೆಯಲ್ಲಿತ್ತು. ಆದ್ರೆ ಆಕಾಶದಲ್ಲಿ ಮಾತ್ರ ಹದ್ದುಗಳು ಹಾರಾಡ್ತಾ ಇದ್ವು. ಅಮೆರಿಕದ ಅತ್ಯಾಧುನಿಕ ಯುದ್ಧ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳು ವೆನಿಜುವೆಲಾದ ವಾಯುಗಡಿಯನ್ನ ಪ್ರವೇಶಿಸಿದ್ದೇ ಯಾರಿಗೂ ತಿಳಿದಿರಲಿಲ್ಲ. ಕ್ಷಣಾರ್ಧದಲ್ಲಿ ರಾಜಧಾನಿ ಕಾರಕಸ್ ಸೇರಿದಂತೆ ಪ್ರಮುಖ ನಗರಗಳ ಮೇಲೆ ಬಾಂಬ್ ಹಾಗೂ ಕ್ಷಿಪಣಿಗಳ ಮಳೆ ಸುರಿಯಲಾರಂಭಿಸಿತ್ತು. ಇದು ಕೇವಲ ಬೆದರಿಸುವಂತಹ ತಂತ್ರವಾಗಿರಲಿಲ್ಲ, ಇದೊಂದು ಪಕ್ಕಾ ಪ್ಲಾನ್ ಮಾಡಲಾಗಿದ್ದಂತಹ ಸರ್ಜಿಕಲ್ ಸ್ಟ್ರೈಕ್ ಆಗಿತ್ತು. ಸ್ಫೋಟದ ಶಬ್ದಕ್ಕೆ ಜನ ಬೆಚ್ಚಿ ಬೀಳುವ ಮುನ್ನವೇ ಅಮೆರಿಕದ ವಿಶೇಷ ಪಡೆಗಳು ನೇರವಾಗಿ ವೆನಿಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ಅವರ ನಿವಾಸಕ್ಕೆ ಲಗ್ಗೆ ಇಟ್ಟಿದ್ವು. ಯಾವುದೇ ದೇಶದ ಅಧ್ಯಕ್ಷನಿಗೆ ಅತ್ಯಾಧುನಿಕ ಭದ್ರತೆ ಇರುತ್ತೆ, ಆದ್ರೆ ಅಮೆರಿಕದ ರಣೋತ್ಸಾಹದ ಮುಂದೆ ವೆನಿಜುವೆಲಾದ ಭದ್ರತಾ ಪಡೆ ಮಂಡಿಯೂರಿತ್ತು. ನೇರವಾಗಿ ಮಡುರೋ ಅವರ ಬೆಡ್ರೂಮ್ಗೆ ನುಗ್ಗಿದಂತಹ ಅಮೆರಿಕ ಪಡೆಗಳು ಮಡುರೋ ಹಾಗೂ ಆತನ ಪತ್ನಿ ಸಿಲಿಯಾ ಅವರನ್ನ ಬಂಧಿಸಿ ಅಲ್ಲಿಂದ ನೇರವಾಗಿ ನೌಕೆಯೊಂದಕ್ಕೆ ಕರೆದೊಯ್ದಿದ್ರು. ಇದು ಹಾಲಿವುಡ್ ಸಿನಿಮಾವನ್ನ ಮೀರಿಸುವಂತಹ ಕಾರ್ಯಾಚರಣೆಯಾಗಿತ್ತು. ಈ ಕಾರ್ಯಾಚರಣೆಯ ಮೂಲಕ ಅಮೆರಿಕ ಜಗತ್ತಿಗೆ ಒಂದು ಸಂದೇಶವನ್ನ ರವಾನಿಸಿದೆ. ಅದೇನಂತಂದ್ರೆ, ನಮ್ಮ ತಂಟೆಗೆ ಬಂದ್ರೆ ನಿಮ್ಮ ಮನೆಗೆ ನುಗ್ಗಿ ಹೊಡಿತೀವಿ. ಈ ಘಟನೆ ನಡೆದ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ಅಧಿಕೃತವಾಗಿ ಘೋಷಣೆಯನ್ನ ಮಾಡ್ತಾರೆ. ಈ ಕಾರ್ಯಾಚರಣೆ ಅತ್ಯಂತ ಯಶಸ್ವಿಯಾಗಿದೆ. ವೆನಿಜುವೆಲಾದಲ್ಲಿ ರಾಜಕೀಯ ಪರಿವರ್ತನೆ ಆಗುವವರೆಗೂ ನಾವೇ ಆ ದೇಶದ ಆಡಳಿತವನ್ನ ನೋಡ್ಕೊಳ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿರುವುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಚಲನವನ್ನ ಮೂಡಿಸಿದೆ. ಇಲ್ಲಿ ಎರಡು ವಾದಗಳಿವೆ. ಒಂದು ಟ್ರಂಪ್ ಹೇಳ್ತಾ ಇರುವ ವಾದ, ಮತ್ತೊಂದು ವೆನಿಜುವೆಲಾ ಮಾಡ್ತಾ ಇರುವಂತಹ ಆರೋಪ. ಮೊದಲಿಗೆ ಟ್ರಂಪ್ ವಾದವನ್ನ ನೋಡೋದಾದ್ರೆ, ಅಮೆರಿಕದ ಪ್ರಕಾರ ನಿಕೋಲಸ್ ಮಡುರೋ ಕೇವಲ ಒಬ್ಬ ಅಧ್ಯಕ್ಷನಲ್ಲ, ಆತ ಮಾದಕ ಭಯೋತ್ಪಾದನೆ ಜಾಲದ ಮುಖ್ಯಸ್ಥನಾಗಿದ್ದಂತೆ. ಅಮೆರಿಕದ ಯುವ ಜನತೆಯನ್ನ ಹಾಳು ಮಾಡ್ತಾ ಇರುವಂತಹ ಕೊಕೇನ್ ಮತ್ತು ಫ್ರೆಂಟನಿಲ್ ನಂತಹ ಮಾರಕ ಡ್ರಗ್ಸ್ ಗಳು ವೆನಿಜುವೆಲಾದಿಂದಲೇ ಸರಬರಾಜಾಗ್ತಾ ಇದೆ ಎಂಬುದು ಅಮೆರಿಕದ ಆರೋಪ. ಇನ್ನು ನ್ಯೂಯಾರ್ಕ್ ನಲ್ಲಿ ಕುಳಿತು ಮಡುರೋ ಈ ದಂಧೆಯನ್ನು ನಡೆಸ್ತಾ ಇದ್ದಾರೆ, ಅಮೆರಿಕನ್ನರ ಜೀವಕ್ಕೆ ಅಪಾಯ ತರ್ತಾ ಇದ್ದಾರೆ ಅಂತ ಟ್ರಂಪ್ ನೇರವಾಗಿ ಆರೋಪ ಮಾಡಿದ್ದಾರೆ. ಅಮೆರಿಕನ್ನರ ಜೀವಗಳಿಗೆ ಅಪಾಯವನ್ನುಂಟು ಮಾಡುವ ಯಾರಾದ್ರೂ ಕೂಡ ಇದು ಎಚ್ಚರಿಕೆಯಾಗಿರಬೇಕು ಹೀಗಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳುವ ಮೂಲಕ ತಮ್ಮ ಕಾರ್ಯವನ್ನ ಸಮರ್ಥಿಸಿಕೊಂಡಿದ್ದಾರೆ. ಆದ್ರೆ ನಾಣ್ಯದ ಇನ್ನೊಂದು ಮಗುಲನ್ನ ನೋಡಿದ್ರೆ ವೆನಿಜುವೆಲಾ ಹೇಳುವುದೇ ಬೇರೆ. ವೆನಿಜುವೆಲಾ ಜಗತ್ತಿನಲ್ಲಿ ಅತಿ ಹೆಚ್ಚು ತೈಲ ನಿಕ್ಷೇಪ ಹೊಂದಿರುವಂತಹ ದೇಶದಲ್ಲಿ ಒಂದು. ಮಡುರೋ ಅವರ ಬಂಧನದ ನಂತರ ಟ್ರಂಪ್ ಆಡಿದ ಒಂದು ಮಾತು ವೆನಿಜುವೆಲಾದ ಅನುಮಾನಕ್ಕೆ ಕಾರಣವಾಗಿದೆ. ನಾವು ದೇಶದ ಆಡಳಿತವನ್ನ ತಾತ್ಕಾಲಿಕವಾಗಿ ನೋಡ್ಕೊಳ್ತೇವೆ ಮತ್ತು ಅಲ್ಲಿನ ಅಪಾರ ತೈಲ ನಿಕ್ಷೇಪಗಳನ್ನ ಇತರ ರಾಷ್ಟ್ರಗಳಿಗೆ ಮಾರಾಟ ಮಾಡಲು ಬಯಸುತ್ತೇವೆ ಅಂತ ಟ್ರಂಪ್ ಹೇಳಿದ್ದಾರೆ. ಇದು ವೆನಿಜುವೆಲಾ ಜನರ ಮತ್ತು ಜಾಗತಿಕ ವಿಶ್ಲೇಷಕರ ಪ್ರಕಾರ ಮಿಲಿಟರಿ ಆಕ್ರಮಣದ ಹಿಂದಿನ ನಿಜವಾದ ಉದ್ದೇಶವಾಗಿದೆ. ಡ್ರಗ್ಸ್ ನೆಪ ಒಡ್ಡಿ ವೆನಿಜುವೆಲಾದ ಖನಿಜ ಸಂಪನ್ಮೂಲಗಳನ್ನ ಮತ್ತು ತೈಲಗಳನ್ನ ಲೂಟಿ ಮಾಡುವುದು ಅಮೆರಿಕದ ತಂತ್ರ ಎಂಬುದು ಇವರ ವಾದ. ಒಂದು ಸಾರ್ವಭೌಮ ರಾಷ್ಟ್ರದ ಸಂಪತ್ತನ್ನ ತಾನು ಮಾರಾಟ ಮಾಡ್ತೀನಿ ಎಂದು ಹೇಳುವ ಹಕ್ಕು ಅಮೆರಿಕಕ್ಕೆ ಇದೆಯಾ? ಇಂತಹದೊಂದು ಪ್ರಶ್ನೆ ಕೂಡ ಈಗ ಎದ್ದಿದೆ. ಹಾಗಾದ್ರೆ ಮುಂದಿನ ಗುರಿ ಯಾರು? ಹಾಗಾದ್ರೆ ವೆನಿಜುವೆಲಾ ಅಧ್ಯಾಯ ಇಲ್ಲಿಗೆ ಮುಗಿತಾ? ಖಂಡಿತ ಇಲ್ಲ. ಅಮೆರಿಕ ಅಧ್ಯಕ್ಷನ ಮಾತುಗಳನ್ನ ಕೇಳಿದ್ರೆ ಇದು ಕೇವಲ ಆರಂಭವಷ್ಟೇ. ಅದರ ಮುಂದಿನ ಲಿಸ್ಟ್ ನಲ್ಲಿರುವುದು ಮೆಕ್ಸಿಕೋ, ಕೊಲಂಬಿಯಾ ಮತ್ತು ಕ್ಯೂಬಾ. ವೆನಿಜುವೆಲಾ ಮೇಲೆ ದಾಳಿ ನಡೆದ ತಕ್ಷಣವೇ ಅದನ್ನ ವಿರೋಧಿಸಿದ ಮೊದಲ ದೇಶ ಕೊಲಂಬಿಯಾ. ಕೊಲಂಬಿಯಾದ ಅಧ್ಯಕ್ಷ ಗುಸ್ತಾವೋ ಪೆಟ್ರೋ ಇದನ್ನ ಭಯೋತ್ಪಾದನೆ ಅಂತ ಕರೆದಿದ್ದಾರೆ. ಆದ್ರೆ ಟ್ರಂಪ್ ಸುಮ್ಮನೆ ಕೂತಿಲ್ಲ. ಕೊಲಂಬಿಯಾದಲ್ಲಿ ಕನಿಷ್ಠ 3 ಪ್ರಮುಖ ಕೊಕೇನ್ ಕಾರ್ಖಾನೆಗಳಿವೆ ಅಂತ ಆರೋಪಿಸಿರುವಂತಹ ಟ್ರಂಪ್ ಅಧ್ಯಕ್ಷ ಪೆಟ್ರೋ ಅವರನ್ನೇ ಗುರಿಯಾಗಿಸಿಕೊಂಡು ವಾಗ್ದಾಳಿ ನಡೆಸಿದ್ದಾರೆ. ಈ ಪ್ರಾಂತ್ಯದ ಎಲ್ಲ ರಾಷ್ಟ್ರಗಳು ಜಾಗರೂಕರಾಗಿರಬೇಕು, ಬೆದರಿಕೆ ಎಲ್ಲರ ಮೇಲೂ ಕೂಡ ತೂಗಾಡ್ತಾ ಇದೆ ಅಂತ ಪೆಟ್ರೋ ಎಚ್ಚರಿಸಿದ್ದಾರೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಅಮೆರಿಕದ ಸೇನೆ ಕೊಲಂಬಿಯಾದ ಮೇಲೂ ಕೂಡ ದಾಳಿ ನಡೆಸುವ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ. ಇನ್ನು ಇನ್ನೊಂದು ಅಮೆರಿಕದ ನೆರೆಯ ರಾಷ್ಟ್ರ ಮೆಕ್ಸಿಕೋದ ಮೇಲೂ ಕೂಡ ಟ್ರಂಪ್ ಗಂಭೀರ ಆರೋಪವನ್ನು
ಮಾಡಿದ್ದಾರೆ. ಮೆಕ್ಸಿಕೋದ ಹಾಲಿ ಅಧ್ಯಕ್ಷೆ ಕ್ಲಾಡಿಯಾ ಶಿಂಬಾಂಬ್ ಅವರ ಬಗ್ಗೆ ಮಾತನಾಡುತ್ತಾ ಮೆಕ್ಸಿಕೋವನ್ನ ಅದರ ಅಧ್ಯಕ್ಷರು ಆಳ್ವಿಕೆ ನಡೆಸ್ತಾ ಇಲ್ಲ, ಬದಲಾಗಿ ಪ್ರಬಲ ಮಾದಕ ವಸ್ತುಗಳ ದಂಧೆಕೋರರು ದೇಶವನ್ನ ನಡೆಸ್ತಾ ಇದ್ದಾರೆ ಅಂತ ಟ್ರಂಪ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಮೆಕ್ಸಿಕೋ ವಿರುದ್ಧ ಏನಾದ್ರೂ ಮಾಡಬೇಕು ಅಂತ ಅವರು ಹೇಳಿರುವುದು ಕೇವಲ ಮಾತಲ್ಲ, ಇದು ಬಲವಾದ ಎಚ್ಚರಿಕೆ. ಗಡಿ ಭಾಗದಲ್ಲಿ ಡ್ರಗ್ಸ್ ಕಳ್ಳ ಸಾಗಣೆ ತಡೆಯಲು ಅಮೆರಿಕ ಮೆಕ್ಸಿಕೋದೊಳಗೆ ನುಗ್ಗಲು ಕೂಡ ಹೇಸೋದಿಲ್ಲ ಅಂತ ಸೂಚನೆ ಕೂಡ ಇದಾಗಿದೆ. ಇನ್ನು ಕ್ಯೂಬಾ ಬಗ್ಗೆ ಅಮೆರಿಕಕ್ಕೆ ಮೊದಲಿನಿಂದಲೂ ಕೂಡ ದ್ವೇಷವಿದ್ದೇ ಇದೆ. ಈಗ ಟ್ರಂಪ್ ಕ್ಯೂಬಾವನ್ನ ವಿಫಲ ರಾಷ್ಟ್ರ ಅಂತ ಕರೀತಾ ಇದ್ದಾರೆ. ಈ ಬಗ್ಗೆ ಮಾತನಾಡುವ ಸಮಯ ಬಂದಿರುವುದೇ ಅಂತ ನಾನು ಭಾವಿಸ್ತಾ ಇದ್ದೀನಿ ಎನ್ನುವ ಮೂಲಕ ಕ್ಯೂಬಾದ ಮೇಲೂ ಕೂಡ ಕ್ರಮ ಕೈಗೊಳ್ಳುವ ಸುಳಿವನ್ನ ನೀಡಿದ್ದಾರೆ. ಇನ್ನು ಒಟ್ಟಾರೆಯಾಗಿ ಲ್ಯಾಟಿನ್ ಅಮೆರಿಕ ಎಡಪಂಥೀಯ ಸರ್ಕಾರಗಳ ಮೇಲೆ ಟ್ರಂಪ್ ಯುದ್ಧ ಸಾರ್ತಾ ಇದ್ದಂತೆ ಕಾಣಿಸ್ತಾ ಇದೆ. ಮಾದಕ ವಸ್ತುಗಳ ನಿರ್ಮೂಲನೆ ಎಂಬುದು ಮೇಲ್ನೋಟದ ಕಾರಣವಾದ್ರೂ ಕೂಡ ಈ ಭಾಗದಲ್ಲಿ ಅಮೆರಿಕದ ಪ್ರಾಬಲ್ಯವನ್ನ ಮರುಸ್ಥಾಪಿಸುವುದು ಟ್ರಂಪ್ ಅವರ ಅಜೆಂಡಾ ಆಗಿರಬಹುದು. ಇನ್ನು ಇಲ್ಲಿ ನಾವು ಟ್ರಂಪ್ ಅವರ ವ್ಯಕ್ತಿತ್ವದ ವಿರೋಧಾಭಾಸವನ್ನ ಗಮನಿಸಬೇಕಾಗುತ್ತೆ. ಒಂದ್ ಕಡೆ ಅವರು ನಾನು ಅನೇಕ ಯುದ್ಧಗಳನ್ನ ನಿಲ್ಲಿಸಿದ್ದೀನಿ, ನನಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಬೇಕು ಅಂತ ಹೇಳ್ಕೊಳ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಕಡೆ ಮತ್ತೊಂದು ದೇಶದ ಮೇಲೆ ಬಾಂಬ್ ಹಾಕಿ ಅಧ್ಯಕ್ಷರನ್ನ ಅಪಹರಿಸಿ ಆ ದೇಶದ ಸಂಪತ್ತನ್ನ ಮಾರಾಟ ಮಾಡ್ತೀನಿ ಅಂತಿದ್ದಾನೆ. ಇದು ಶಾಂತಿಯ ಅಥವಾ ಅಮೆರಿಕದ ದಾದಾಗಿರಿಯ? ವೆನೆಜುವೆಲಾದಲ್ಲಿ ಈಗ ಅನಿಶ್ಚಿತತೆ ಮನೆ ಮಾಡಿದೆ. ಮಡೂರೋ ಬಂಧನದ ನಂತರ ವೆನೆಜುವೆಲಾದ ಸುಪ್ರೀಂ ಕೋರ್ಟ್ ಉಪಾಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಅವರನ್ನ ಹಂಗಾಮಿ ಅಧ್ಯಕ್ಷರನ್ನಾಗಿ ನೇಮಿಸಿದೆ. ಆಡಳಿತಾತ್ಮಕ ನಿರಂತರತೆ ಮತ್ತು ರಾಷ್ಟ್ರದ ರಕ್ಷಣೆಗಾಗಿ ರೋಡ್ರಿಗಸ್ ಅವರು ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಅಂದ್ರೆ ವೆನೆಜುವೆಲಾ ಅಷ್ಟು ಸುಲಭವಾಗಿ ಅಮೆರಿಕದ ನಿಯಂತ್ರಣಕ್ಕೆ ಸಿಗುವ ಲಕ್ಷಣಗಳು ಕಾಣ್ತಾ ಇಲ್ಲ. ಒಳಗೆ ವಿರೋಧದ ಬೆಂಕಿ ಕೂಡ ಹೊತ್ಕೊಂಡಿದೆ. ನಿಮಗೆ ಆಶ್ಚರ್ಯ ತಂದಿರಬಹುದು, ಅದೇ ಶ್ವೇತ ಭವನದ ಪಡಸಾಲೆಯಲ್ಲಿ ಇದಕ್ಕೆ ವರ್ಷಗಳ ಹಿಂದೆಯೇ ಸ್ಕೆಚ್ ಹಾಕಲಾಗಿತ್ತು ಎಂದ್ರೆ ನೀವು ನಂಬಲೇಬೇಕು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಈ ನಡೆ ಕೇವಲ ಒಬ್ಬ ವ್ಯಕ್ತಿಯ ಬಂಧನವಲ್ಲ, ಇದು ಇಡೀ ಲ್ಯಾಟಿನ್ ಅಮೆರಿಕದ ರಾಜಕೀಯ ನಕ್ಷೆಯನ್ನೇ ಬದಲಿಸುವಂತಹ ಬೃಹತ್ ಮಾಸ್ಟರ್ ಪ್ಲಾನ್ ಆಗಿದೆ. ಟ್ರಂಪ್ ಪದೇ ಪದೇ ಹೇಳ್ತಾ ಇರುವಂತಹ ನಾರ್ಕೋ ಟೆರರಿಸಂ ಅಥವಾ ಮಾದಕ ಭಯೋತ್ಪಾದನೆ ಅಂದ್ರೆ ಏನು? ಅಮೆರಿಕದ ಗುಪ್ತಚರ ಸಂಸ್ಥೆಗಳು ಮತ್ತು ಟ್ರಂಪ್ ಆಡಳಿತ ಹೇಳುವ ಪ್ರಕಾರ ವೆನೆಜುವೆಲಾದ ಅಧ್ಯಕ್ಷ ನಿಕೋಲಸ್ ಮಡೂರೋ ಕೇವಲ ಒಬ್ಬ ರಾಜಕಾರಣಿಯಲ್ಲ, ಅವರು ಕಾರ್ಟೆಲ್ ಆಫ್ ದ ಸನ್ಸ್ ಎಂಬಂತಹ ಕುಖ್ಯಾತ ಡ್ರಗ್ಸ್ ಮಾಫಿಯಾದ ಲೀಡರ್ ಅಂತೆ. ನೀವು ಕೇಳಿಸ್ಕೊಳ್ತಾ ಇರೋದು ನಿಜ. ಒಂದು ದೇಶದ ಮಿಲಿಟರಿ ಅಥವಾ ಸರ್ಕಾರವೇ ಸೇರಿಕೊಂಡು ಡ್ರಗ್ಸ್ ದಂಧೆ ನಡೆಸ್ತಾ ಇದೆ ಎಂಬುದು ಅಮೆರಿಕದ ಆರೋಪ. ಕೊಲಂಬಿಯಾದಲ್ಲಿ ಬೆಳೀತಾ ಇರುವಂತಹ ದಟ್ಟವಾದ ಕೋಕೋ ಎಲೆಗಳಿಂದ ತಯಾರಾದಂತಹ ಸಾವಿರಾರು ಟನ್ ಕೋಕೇನ್ ವೆನೆಜುವೆಲಾಕ್ಕೆ ತರಿಸಲಾಗುತ್ತೆ. ಅಲ್ಲಿಂದ ಸರ್ಕಾರಿ ವಿಮಾನಗಳು ಮತ್ತು ಹಡಗುಗಳ ಮೂಲಕ ಮೆಕ್ಸಿಕೋಗೆ ಕಳುಹಿಸುತ್ತಾರೆ. ಅಲ್ಲಿಂದ ಕಳ್ಳ ಮಾರ್ಗದಲ್ಲಿ ಅಮೆರಿಕದ ಯುವಕರ ನರನಾಡಿಗಳಿಗೆ ವಿಷ ತುಂಬಲಾಗ್ತಾ ಇದೆ ಅಂತ ಟ್ರಂಪ್ ವಾದಿಸ್ತಾ ಇದ್ದಾರೆ. ಇನ್ನು ನನ್ನ ದೇಶದ ಜನರನ್ನ ಕೊಳ್ತಾ ಇರುವಂತಹ ವಿಷದ ಹಾವನ್ನ ನಾನು ಹೆಡೆಮುರಿ ಕಟ್ತೀನಿ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳ್ಕೊಳ್ತಾ ಇದ್ದಾರೆ. ಆದ್ರೆ ಇಲ್ಲೊಂದು ಸೂಕ್ಷ್ಮವಿದೆ. ಮಡೂರೋ ಅವರನ್ನ ಅಧಿಕಾರದಿಂದ ಇಳಿಸಲು ಅಮೆರಿಕ ಈ ಡ್ರಗ್ಸ್ ಹಣೆಪಟ್ಟಿಯನ್ನ ಒಂದು ಅಸ್ತ್ರವಾಗಿ ಬಳಸ್ತಾ ಇದೆಯಾ? ಇತಿಹಾಸವನ್ನ ನೋಡಿದ್ರೆ ಅಮೆರಿಕ ತನಗೆ ಇಷ್ಟವಿಲ್ಲದ ನಾಯಕರ ಮೇಲೆ ಇಂತಹದೊಂದು ಆರೋಪವನ್ನ ಹೊರಿಸುವುದು ಹೊಸದೇನಲ್ಲ. ಪನಾಮದ ಸರ್ವಾಧಿಕಾರಿ ಮ್ಯಾನ್ಯುಯಲ್ ನೋರಿಯೇಗಾ ಅವರನ್ನ 1989ರಲ್ಲಿ ಇದೇ ರೀತಿ ಡ್ರಗ್ಸ್ ನೆಪದಲ್ಲಿ ಅಮೆರಿಕ ದಾಳಿ ನಡೆಸಿ ಎತ್ಕೊಂಡು ಹೋಗಿತ್ತು ಎಂದು ಇತಿಹಾಸ ವೆನೆಜುವೆಲಾದಲ್ಲಿ ಮರುಕಳಿಸಿದೆ. ಇನ್ನು ಈಗ ಇನ್ನೊಂದು ವಿಚಾರವನ್ನ ನೋಡೋದಾದ್ರೆ ಅಮೆರಿಕದ ಕಣ್ಣು ಕೇವಲ ಮೆಡೂರೋ ಮೇಲಲ್ಲ, ವೆನೆಜುವೆಲಾದ ಮಣ್ಣಿನ ನೆಲದಲ್ಲಿ ಅಡಗಿರುವಂತಹ ಕಪ್ಪು ಬಂಗಾರದ ಮೇಲೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಸಾಬೀತಾದ ತೈಲ ನಿಕ್ಷೇಪ ಇರೋದು ಸೌದಿ ಅರೇಬಿಯಾದಲ್ಲ, ಬದಲಾಗಿ ವೆನೆಜುವೆಲಾದಲ್ಲಿ. ಸರಿಸುಮಾರು 300 ಶತಕೋಟಿ ಬ್ಯಾರೆಲ್ಗಳಷ್ಟು ತೈಲ ಈ ಪುಟ್ಟ ದೇಶದ ಒಡಲಲ್ಲಿದೆ. ಆದ್ರೆ ವಿಪರ್ಯಾಸವೇನೆಂದ್ರೆ ಎಷ್ಟು ಸಂಪತ್ತಿದ್ರೂ ಕೂಡ ಅಲ್ಲಿನ ಜನರು ಹಸಿವಿನಿಂದ ಸಾಯ್ತಾ ಇದ್ದಾರೆ. ಇದಕ್ಕೆ ಕಾರಣ ಅಮೆರಿಕದ ನಿರ್ಬಂಧಗಳು ಮತ್ತು ಅಲ್ಲಿನ ದುರಾಡಳಿತ. ಟ್ರಂಪ್ ಅವರ ಹೇಳಿಕೆಯನ್ನ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ನಾವು ತೈಲ ನಿಕ್ಷೇಪವನ್ನ ಇತರ ದೇಶಗಳೊಂದಿಗೆ ಮಾರಾಟ ಮಾಡಲು ಬಯಸ್ತಾ ಇದ್ದೇವೆ. ಇದು ನೇರವಾದ ಮಾತು. ಅಂದ್ರೆ ನಿಮ್ಮ ದೇಶದ ಆಸ್ತಿಗಳನ್ನ ನಾವು ಮಾರಿ ಅದರಿಂದ ಬರುವ ಹಣದಲ್ಲಿ ನಿಮ್ಮ ದೇಶವನ್ನ ನಡೆಸ್ತೀವಿ ಎಂಬುದು ಇದರ ಅರ್ಥ. ಇದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವರು ಹಗಲು ದರೋಡೆ ಅಥವಾ ವಸಾಹತುಶಾಹಿ ಮನಸ್ಥಿತಿ ಅಂತ ಕರೀತಾರೆ. ಇರಾನ್, ಇರಾಕ್, ಲಿಬಿಯಾ ಹೀಗೆ ತೈಲ ಸಂಪತ್ತು ಇರುವ ಕಡೆಗಳಲ್ಲೆಲ್ಲ ಅಮೆರಿಕದ ಹದ್ದುಗಳು ಹಾರಾಡ್ತಾ ಇವೆ. ಈಗ ವೆನೆಜುವೆಲಾದ ಸರದೆ. ಟ್ರಂಪ್ಗೆ ಬೇಕಾಗಿರುವುದು ಅಮೆರಿಕದ ಕಾರುಗಳಿಗೆ ಅಗ್ಗದ ದರದಲ್ಲಿ ಪೆಟ್ರೋಲ್. ಅದಕ್ಕಾಗಿ ವೆನೆಜುವೆಲಾದ ಸರ್ಕಾರವನ್ನೇ ಬದಲಾಯಿಸುವುದು ಅವರಿಗೆ ಬಿಸಿನೆಸ್ ಡೀಲ್ ಇದ್ದಂತೆ. ಇನ್ನು ಇಲ್ಲಿ ಟ್ರಂಪ್ ಅವರ ದ್ವಂದ್ವ ನೀತಿ ಎದ್ದು ಕಾಣಿಸ್ತಾ ಇದೆ. ಒಂದ್ ಕಡೆ ಯುಕ್ರೇನ್ ಮತ್ತು ರಷ್ಯಾ ಯುದ್ಧವನ್ನು ನಾನು ನಿಲ್ಲಿಸಿದ್ದೀನಿ, ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ಸಂಘರ್ಷಕ್ಕೆ ಪರಿಹಾರವನ್ನು ಹುಡುಕ್ತಾ ಇದ್ದೀನಿ ಅಂತ ಹೇಳುವಂತಹ ಟ್ರಂಪ್ ತಾವೇ ಸ್ವತಃ ಇನ್ನೊಂದು ಯುದ್ಧವನ್ನೇ ಆರಂಭಿಸಿದ್ದಾರೆ. ನಾನು ಯುದ್ಧ ಪ್ರಿಯನಲ್ಲ, ಆದ್ರೆ ಕೆಟ್ಟವರನ್ನ ಮಟ್ಟ ಹಾಕಲು ದೊಡ್ಡಣ್ಣ ಆಗ್ಲೇಬೇಕು ಎಂಬುದು ಟ್ರಂಪ್ ಅವರ ವಾದ. ನಾರ್ವೆ ಕಮ್ಯುನಿಟಿ ಅವರು ಕೂಡ ಪರೋಕ್ಷವಾಗಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನೋಡಿ, ಜಗತ್ತಿನ ಅತಿ ದೊಡ್ಡ ಡ್ರಗ್ಸ್ ಲೀಡರ್ ಅನ್ನ ಹಿಡಿದಿದ್ದೀನಿ, ನನಗೆ ಶಾಂತಿ ಪ್ರಶಸ್ತಿ ಕೊಡಿ. ಆದ್ರೆ ಬಾಂಬ್ ಹಾಕಿ ರಕ್ತ ಹರಿಸಿ ಪಡೆಯುವಂತಹ ಶಾಂತಿ ನಿಜವಾದ ಶಾಂತಿಯಾ? ವೆನೆಜುವೆಲಾದ ಬೀದಿಗಳಲ್ಲಿ ಈಗ ಅಮೆರಿಕದ ಸೈನ್ಯ ಓಡಾಡ್ತಾ ಇದೆ. ಅಲ್ಲಿನ ಸ್ಥಳೀಯರ ಜನರ ಭಯದಲ್ಲಿ ಬದುಕ್ತಾ ಇದ್ದಾರೆ. ಮೆಡೂರೋ ಬೆಂಬಲಿಗರು ಗೆರಿಲ್ಲಾ ಮಾದರಿಯ ದಾಳಿಗೆ ಸಿದ್ಧರಾಗ್ತಾ ಇದ್ದಾರೆ. ಇದು ಶಾಂತಿಯಲ್ಲ, ಇದು ಮುಂಬರುವ ದೊಡ್ಡ ಆಂತರಿಕ ಯುದ್ಧದ ಮುನ್ಸೂಚನೆ. ಸೊ ವೆನೆಜುವೆಲಾ ಕೇವಲ ಟ್ರೇಲರ್ ಮಾತ್ರ, ಪಿಕ್ಚರ್ ಇನ್ನೂ ಬಾಕಿ ಇದೆ. ಟ್ರಂಪ್ ಅವರ ಈ ನಡೆ ಲ್ಯಾಟಿನ್ ಅಮೆರಿಕದ ಎಡಪಂಥೀಯ ಸರ್ಕಾರಗಳಿಗೆ ಸಿಡಿಲು ಬಡಿದಂತಾಗಿದೆ, ಮುಖ್ಯವಾಗಿ ಕೊಲಂಬಿಯಾ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಅಮೆರಿಕದ ವಿದೇಶಾಂಗ ನೀತಿಯಲ್ಲಿ ಮಾನವ ಹಕ್ಕು ಎನ್ನುವುದು ಕೇವಲ ತೋರ್ಪರಕೆಗೆ ಮಾತ್ರ. ಅಸಲಿ ಆಟ ಇರೋದು ಅಧಿಕಾರ ಮತ್ತು ಸಂಪನ್ಮೂಲಗಳ ಮೇಲೆ. ಒಬ್ಬ ನಾಯಕನನ್ನ ರಾತ್ರೋರಾತ್ರಿ ಕಳ್ಳನಂತೆ ಹೊತ್ತೊಯ್ಯುವುದು, ಒಂದು ಸಾರ್ವಭೌಮ ದೇಶದ ಮೇಲೆ ಯುದ್ಧ ಸಾರುವುದು ಅಂತಾರಾಷ್ಟ್ರೀಯ ಕಾನೂನಿನ ಸ್ಪಷ್ಟ ಉಲ್ಲಂಘನೆ. ಆದ್ರೆ ವಿಶ್ವಸಂಸ್ಥೆ ಮೌನವಾಗಿದೆ. ಯಾಕಂದ್ರೆ ಪ್ರಶ್ನೆ ಮಾಡ್ತಾ ಇರೋದು ಸಾಮಾನ್ಯ ದೇಶವಲ್ಲ, ಅದು ಸೂಪರ್ ಪವರ್ ಅಮೆರಿಕ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ
ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.